1657 ಮೇ 14ರಂದು ಛತ್ರಪತಿ ಸಂಭಾಜಿ ಮಹಾರಾಜರು ಪುರಂದರಕೋಟೆಯಲ್ಲಿ ಜನಿಸಿದರು. ಸಂಭಾಜಿ ಶಿವಾಜಿಯವರ ಉತ್ತರಾಧಿಕಾರಿ. 1680ರಲ್ಲಿ ಶಿವಾಜಿ ಮಹಾರಾಜರ ಮರಣದ ನಂತರ ಸಂಭಾಜಿಯವರು ಮರಾಠ ಸಾಮ್ರಾಜ್ಯದ 2ನೇ ಛತ್ರಪತಿಯಾದರು. ಶಿವಾಜಿಯವರು ಆಗ್ರಾಕ್ಕೆ ದಂಡೆತ್ತಿ ಹೊರಟಾಗ ಸಂಭಾಜಿ ರಾಜೆಯನ್ನು ಕರೆದುಕೊಂಡು ಹೋಗಿದ್ದರು. ಆಗ ಸಂಭಾಜಿ ರಾಜೆಯವರಿಗೆ ಕೇವಲ 9 ವರ್ಷ. ಶಿವಾಜಿ ಮಹಾರಾಜರ ಮರಣದ ನಂತರ ಔರಂಗಜೇಬ್ ಮತ್ತೊಮ್ಮೆ ಡೆಕ್ಕನ್ ಕಡೆಗೆ ಗಮನ ಹರಿಸಿದ. ಔರಂಗಜೇಬ್ ಡೆಕ್ಕನ್ ದಂಡಯಾತ್ರೆ ಪ್ರಾರಂಭಿಸಿದಾಗ ಬಿಜಾಪುರ ಮತ್ತು ಗೋಲ್ಕೊಂಡವನ್ನು ವಶಪಡಿಸಿಕೊಳ್ಳಲು ಅವನಿಗೆ 3 ವರ್ಷಗಳು ಬೇಕಾದವು. ಸೇನಾಪತಿ ಹಂಬೀರ್ರಾವ್ ಮೋಹಿತೆಯ ಪ್ರಾಣತ್ಯಾಗದ ನಂತರ ಸಂಭಾಜಿ ಮಹಾರಾಜರನ್ನು ಎಲ್ಲ ಕಡೆಗಳಿಂದ ಮೊಘಲರು ಸುತ್ತುವರೆದರು. ಸಂಭಾಜಿ ಮಹಾರಾಜರ ಸಂಬಂಧಿಕರು ಇದರಲ್ಲಿ ದೊಡ್ಡ ಪಾತ್ರವನ್ನು ಹೊಂದಿದ್ದರು. ಅವರು ಔರಂಗಜೇಬನಿಗೆ ಅವರ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದರು. ಆಗ ಮೊಘಲರು ಸಂಗಮೇಶ್ವರದ ಮೇಲೆ ಏಕಾಏಕಿ ದಾಳಿ ಮಾಡಿ ಸಂಭಾಜಿಯವರನ್ನು ಸೆರೆ ಹಿಡಿದರು. ಅದರ ನಂತರ ಸಂಭಾಜಿಯವರು ತನ್ನ ಧರ್ಮವನ್ನು ಪರಿವರ್ತಿಸಿಕೊಂಡರೆ ಅವರ ಪ್ರಾಣ ಉಳಿಯುತ್ತದೆ ಎಂದು ಔರಂಗಜೇಬನು ಷರತ್ತು ಹಾಕಿದ್ದ. ಆದರೆ ಸಂಭಾಜಿ ರಾಜೆ ಈ ಷರತ್ತನ್ನು ಒಪ್ಪಿಕೊಳ್ಳಲು ಸ್ಪಷ್ಟವಾಗಿ ನಿರಾಕರಿಸಿದರು. ಔರಂಗಜೇಬನ ಸುಮಾರು 40 ದಿನಗಳ ಅಂತ್ಯವಿಲ್ಲದ ಕಿರುಕುಳದ ನಂತರ 1689 ಮಾರ್ಚ್ 11ರಂದು ಸಂಭಾಜಿ ಮಹಾರಾಜರು ನಿಧನರಾದರು. ಅಸಹನೀಯ ಚಿತ್ರಹಿಂಸೆಗಳನ್ನು ಸಹಿಸಿಕೊಂಡರೂ ಕೂಡ ಸಂಭಾಜಿ ಮಹಾರಾಜರು ಸ್ವರಾಜ್ಯ ಮತ್ತು ಸ್ವಧರ್ಮದ ಮೇಲಿನ ಭಕ್ತಿಯನ್ನು ಬಿಡಲಿಲ್ಲ. ಆದ್ದರಿಂದ ಭಾರತವು ಅವರಿಗೆ ಧರ್ಮವೀರ ಎಂಬ ಬಿರುದು ನೀಡಿ ಗೌರವಿಸಿತು. ಛತ್ರಪತಿ ಸಂಭಾಜಿ ಮಹಾರಾಜರು ತಮ್ಮ ಶೌರ್ಯದ ಬಲದಿಂದ ಮರಾಠ ಸಾಮ್ರಾಜ್ಯವನ್ನು ಬಹಳ ಕಡಿಮೆ ಸಮಯದಲ್ಲಿ ವಿಸ್ತರಿಸಿದರು ಮತ್ತು ರಕ್ಷಿಸಿದರು. ಸಂಭಾಜಿಯವರು ತನ್ನ ಅಧಿಕಾರಾವಧಿಯಲ್ಲಿ ಒಟ್ಟು 120 ಯುದ್ಧಗಳನ್ನು ಮಾಡಿದರು. ಈ 120 ಯುದ್ಧಗಳಲ್ಲಿ ಒಂದರಲ್ಲೂ ಅವರು ವಿಫಲರಾಗಲಿಲ್ಲ. 1925 ಮೇ 14ರಂದು ಅಲ್ವಾರ್ನ ನೀಮುಚಾಣ ಗ್ರಾಮದಲ್ಲಿ ಸಭೆ ನಡೆಸುತ್ತಿದ್ದ ರೈತರ ಮೇಲೆ ಗುಂಡುಗಳನ್ನು ಹಾರಿಸಲಾಯಿತು. ಗಾಂಧಿಯವರು ಈ ಘಟನೆಯನ್ನು 2ನೇ ಜಲಿಯನ್ವಾಲಾ ಹತ್ಯಾಕಾಂಡ ಎಂದು ಕರೆದರು. ನೀಮುಚಾಣ ಗ್ರಾಮದ ಈ ಹತ್ಯಾಕಾಂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ವಾಸ್ತವವಾಗಿ 1923-24ರಲ್ಲಿ ಅಲ್ವಾರ್ ರಾಜ್ಯದ ಮಹಾರಾಜ ಜೈಸಿಂಗ್ ರೈತರ ಮೇಲೆ 2 ಪಟ್ಟು ತೆರಿಗೆ ವಿಧಿಸಿದ್ದರು. ಅದರ ನಂತರ ಅಲ್ಲಿನ ರಜಪೂತ ರೈತರು ಅಲ್ವಾರ್ ಸರ್ಕಾರದ ಈ ನಿರ್ಧಾರವನ್ನು ವಿರೋಧಿಸಿದರು ಮತ್ತು ದ್ವಿಗುಣ ತೆರಿಗೆಯನ್ನು ಪಾವತಿಸದಿರುವ ವಿಚಾರದ ಬಗ್ಗೆ ಬ್ರಿಟಿಷ್ ಸರ್ಕಾರದ ಬಳಿಯೂ ಮಾತನಾಡಿದ್ದರು. ಕ್ರಮೇಣ ಈ ಭಾಗದ ರೈತರಲ್ಲಿ ಸರ್ಕಾರದ ವಿರುದ್ಧ ವಿರೋಧ ಹೆಚ್ಚಾಯಿತು. ಇದರ ಮೇಲೆ ಅಲ್ವಾರ್ ಸರ್ಕಾರವು 1925 ಮೇ 7ರಂದು ಬಾನ್ಸೂರಿನ ನಿಮುಚಾಣಕ್ಕೆ ತನಿಖಾ ಆಯೋಗವನ್ನು ಕಳುಹಿಸಿತು. ಆಯೋಗವು ತನಿಖೆ ನಡೆಸಿ ತನ್ನ ವರದಿಯನ್ನು ಅಲ್ವಾರ್ ಸರ್ಕಾರಕ್ಕೆ ಸಲ್ಲಿಸಿತು. ಒಂದೆಡೆ ರಜಪೂತ ರೈತರ ಚಳುವಳಿಗೆ ಪರಿಹಾರ ನೀಡುವ ಬದಲು ಬಲವಂತವಾಗಿ ಚಳುವಳಿ ಹತ್ತಿಕ್ಕಲು ಸರ್ಕಾರ ನಿರ್ಧರಿಸಿದ್ದರೆ, ಇನ್ನೊಂದೆಡೆ ರೈತರು ಬಾನಸೂರಿನ ನಿಮುಚಾಣದಲ್ಲಿ ಜಮಾಯಿಸಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಿದ್ದರು. ಈ ರೈತ ಚಳುವಳಿಯನ್ನು ಹತ್ತಿಕ್ಕಲು ಅಲ್ವಾರ್ ಸರ್ಕಾರವು ನಿಮುಚಾಣ ಗ್ರಾಮಕ್ಕೆ ಮಿಲಿಟರಿ ಪಡೆಯನ್ನು ಕಳುಹಿಸಿತು. ಅದು 1925 ಮೇ 14ರಂದು ರಜಪೂತ ರೈತರ ಮೇಲೆ ಗುಂಡು ಹಾರಿಸಿತು. ಇಷ್ಟೇ ಅಲ್ಲ, ಜೈಸಿಂಗ್ನ ಸೈನಿಕರು ಇಡೀ ಹಳ್ಳಿಗೆ ಬೆಂಕಿ ಹಚ್ಚಿದರು. 250 ರಜಪೂತ ರೈತರು ಕೊಲ್ಲಲ್ಪಟ್ಟರು. ಬ್ರಿಟಿಷ್ ಸೈನ್ಯವು 40 ರಜಪೂತ ರೈತರನ್ನು ಸೆರೆ ಹಿಡಿದಿತ್ತು. ಇಂದಿಗೂ ನೀಮುಚಾಣದ ಹಳೆಯ ಮಹಲುಗಳಲ್ಲಿನ ಗುಂಡಿನ ಗುರುತುಗಳು ಈ ಹತ್ಯಾಕಾಂಡವನ್ನು ನೆನಪಿಸುತ್ತವೆ. ಪ್ರತಿ ವರ್ಷ ಮೇ 14ರಂದು ಈ ಗ್ರಾಮದಲ್ಲಿ ತಮ್ಮ ಪ್ರಾಣ ತ್ಯಾಗ ಮಾಡಿದ ರೈತರನ್ನು ಸ್ಮರಿಸುವುದರ ಮೂಲಕ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗುತ್ತದೆ. 2002 ಮೇ 14ರಂದು ಲಷ್ಕರ್ ಭಯೋತ್ಪಾದಕರು ಜಮ್ಮು ಮತ್ತು ಕಾಶ್ಮೀರದ ಕಲುಚಕ್ನಲ್ಲಿ ಹಿಮಾಚಲ ಪ್ರವಾಸೋದ್ಯಮ ಬಸ್ ಮೇಲೆ ದಾಳಿ ಮಾಡಿದರು. ಮೇ 14ರಂದು ಬೆಳಿಗ್ಗೆ ಯುದ್ಧ ಸಮವಸ್ತ್ರವನ್ನು ಧರಿಸಿದ್ದ ಭಯೋತ್ಪಾದಕರು ಪಠಾಣ್ಕೋಟ್ನಿಂದ ಜಮ್ಮುವಿಗೆ ಹೋಗುತ್ತಿದ್ದ ಹಿಮಾಚಲದ ಪ್ರವಾಸಿ ಬಸ್ಗೆ ಸಾಂಬಾ ಬಳಿಯ ವಿಜಯಪುರದಲ್ಲಿ ಹತ್ತಿದರು. ಬೆಳಗ್ಗೆ 6:15ಕ್ಕೆ ಕಲುಚಕ್ ಬಳಿ ಭಯೋತ್ಪಾದಕರು ಬಸ್ ತಡೆದು ಚಾಲಕ ಮತ್ತು ಕಂಡಕ್ಟರ್ ಮೇಲೆ ಗುಂಡು ಹಾರಿಸಿದರು. ಇದಾದ ನಂತರ ಭಯೋತ್ಪಾದಕರು ಬಸ್ನಲ್ಲಿ ಪ್ರಯಾಣಿಕರ ಮೇಲೆ ಕೂಡ ಮನಬಂದಂತೆ ಗುಂಡು ಹಾರಿಸಲು ಆರಂಭಿಸಿದರು. ಭಾರೀ ಶಸ್ತ್ರಸಜ್ಜಿತರಾಗಿದ್ದ ಭಯೋತ್ಪಾದಕರು ಸಮೀಪದಲ್ಲಿ ನಿಲ್ಲಿಸಿದ್ದ ಕೆಲವು ವಾಹನಗಳ ಮೇಲೆ ಗ್ರೆನೇಡ್ಗಳನ್ನು ಎಸೆದು ಭಾರೀ ಹಾನಿಯನ್ನುಂಟು ಮಾಡಿದರು. ಈ ದಾಳಿಯಲ್ಲಿ ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 31 ಜನರು ಸಾವನ್ನಪ್ಪಿದ್ದರು. ಬಳಿಕ ಸೇನಾ ಸಿಬ್ಬಂದಿಯಿಂದ ಕೊಲ್ಲಲ್ಪಟ್ಟ ಆ 3 ಉಗ್ರರನ್ನು ಪಾಕಿಸ್ತಾನಿ ಪ್ರಜೆಗಳೆಂದು ಗುರುತಿಸಲಾಗಿದೆ. ಈ 3 ಲಷ್ಕರ್ ಉಗ್ರರನ್ನು ಭಾರತೀಯ ಸೇನೆ ಹತ್ಯೆ ಮಾಡಿತ್ತು.
1948ರ ಮೇ 14ರಂದು ಇಸ್ರೇಲ್ ತನ್ನನ್ನು ಸ್ವತಂತ್ರ ರಾಷ್ಟ್ರವೆಂದು ಘೋಷಿಸಿತು. ಇಸ್ರೇಲ್ ಶತ್ರುಗಳಿಂದ ಸುತ್ತುವರೆದಿದ್ದರೂ ಯಾವುದೇ ಭಯವಿಲ್ಲದೆ ಧೈರ್ಯದಿಂದಿರುವ ದೇಶವಾಗಿದೆ. 2023ರ ಅಕ್ಟೋಬರ್ 7ರಂದು ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡಿತ್ತು. ಆ ನಂತರ ಇಸ್ರೇಲ್ ಈಗಲೂ ಹಮಾಸ್ ವಿರುದ್ಧ ಹೋರಾಡುತ್ತಿದೆ. ಇಸ್ರೇಲ್ ಅಸ್ತಿತ್ವಕ್ಕೆ ಬರುವ ಮೊದಲು ಅದರ ಸ್ಥಳದಲ್ಲಿ ಟರ್ಕಿಯ ಒಟ್ಟೋಮನ್ ಸಾಮ್ರಾಜ್ಯವಿತ್ತು. ಮೊದಲನೆಯ ಮಹಾಯುದ್ಧದಲ್ಲಿ ಟರ್ಕಿಯ ಸೋಲಿನ ನಂತರ ಈ ಪ್ರದೇಶವನ್ನು ಬ್ರಿಟನ್ ಆಕ್ರಮಿಸಿಕೊಂಡಿತು. ಅದೇ ಸಮಯದಲ್ಲಿ ಎರಡನೆಯ ಮಹಾಯುದ್ಧದಲ್ಲಿ ಭಾರೀ ನಷ್ಟದ ನಂತರ ಬ್ರಿಟನ್ ಈ ಪ್ರದೇಶವನ್ನು 1945ರಲ್ಲಿ ವಿಶ್ವಸಂಸ್ಥೆಗೆ ಹಸ್ತಾಂತರಿಸಿತು. 1947ರಲ್ಲಿ ವಿಶ್ವಸಂಸ್ಥೆಯು ಈ ಪ್ರದೇಶವನ್ನು 2 ಭಾಗಗಳಾಗಿ ವಿಂಗಡಿಸಿತು. ಒಂದು ಅರಬ್ ರಾಜ್ಯ ಮತ್ತು ಇನ್ನೊಂದು ಇಸ್ರೇಲ್. ಮರುವರ್ಷವೇ ಇಸ್ರೇಲ್ ತನ್ನ ಸ್ವಾತಂತ್ರ್ಯವನ್ನು ಘೋಷಿಸಿತು. ಆದರೆ ಯಹೂದಿಗಳ ಏಕೈಕ ರಾಷ್ಟ್ರವಾದ ಇಸ್ರೇಲ್ ಕೇವಲ 24 ಗಂಟೆಗಳ ಒಳಗೆ ಅರಬ್ ದೇಶಗಳ ಜಂಟಿ ಪಡೆಗಳಿಂದ ದಾಳಿಗೊಳಗಾಯಿತು. ಇಸ್ರೇಲ್ ಈ ದಾಳಿಯನ್ನು ಧೈರ್ಯದಿಂದ ಎದುರಿಸಿ ಗೆದ್ದಿತ್ತು. 1949ರ ಜನವರಿ 25ರಂದು ಇಸ್ರೇಲ್ನಲ್ಲಿ ಮೊದಲ ಚುನಾವಣೆಗಳನ್ನು ನಡೆಸಲಾಯಿತು. ಇದರಲ್ಲಿ ನಾಗರಿಕರು ಉತ್ಸಾಹದಿಂದ ಭಾಗವಹಿಸಿದರು ಮತ್ತು ಡೇವಿಡ್ ಬೆನ್ ಗುರಿಯನ್ ದೇಶದ ಮೊದಲ ಪ್ರಧಾನಿಯಾಗಿ ಆಯ್ಕೆಯಾದರು. 1984ರ ಮೇ 14ರಂದು ಫೇಸ್ಬುಕ್ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ನ್ಯೂಯಾರ್ಕ್ನಲ್ಲಿ ಜನಿಸಿದರು. ಮಾರ್ಕ್ ಜುಕರ್ಬರ್ಗ್ 2004ರ ಫೆಬ್ರವರಿ 4ರಂದು ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದಾಗ ಫೇಸ್ಬುಕ್ ಅನ್ನು ಪ್ರಾರಂಭಿಸಿದರು. ಇದನ್ನು ಪ್ರಾರಂಭಿಸಿದಾಗ ಅದರ ಹೆಸರು ದಿ ಫೇಸ್ಬುಕ್ ಎಂದಿತ್ತು. ನಂತರ ಅದನ್ನು ಫೇಸ್ಬುಕ್ ಎಂದು ಬದಲಾಯಿಸಲಾಯಿತು. 2004ರ ಅಂತ್ಯದ ವೇಳೆಗೆ ಫೇಸ್ಬುಕ್ 1 ಶತಕೋಟಿ ಬಳಕೆದಾರರನ್ನು ಹೊಂದಿತ್ತು. ಫೇಸ್ಬುಕ್ ಜನಪ್ರಿಯವಾದ ನಂತರ ಅನೇಕ ಹೂಡಿಕೆದಾರರು ಅದರಲ್ಲಿ ಹೂಡಿಕೆ ಮಾಡಿದರು. ಫೇಸ್ಬುಕ್ ಸಂಸ್ಥಾಪಕ ಮತ್ತು ಸಿಇಒ ಮಾರ್ಕ್ ಜುಕರ್ಬರ್ಗ್ ಕೇವಲ 23ನೇ ವಯಸ್ಸಿನಲ್ಲಿ ಬಿಲಿಯನೇರ್ ಆದರು. 2021ರಲ್ಲಿ ಫೇಸ್ಬುಕ್ ಐಎನ್ಸಿ ತನ್ನ ಹೆಸರನ್ನು ಮೆಟಾ ಎಂದು ಬದಲಾಯಿಸಿತು. ಸಾಮಾಜಿಕ ಮಾಧ್ಯಮ ವೇದಿಕೆಗಳಾದ ಇನ್ಸ್ಟಾಗ್ರಾಮ್, ಮೆಸೆಂಜರ್ ಮತ್ತು ವಾಟ್ಸ್ಆ್ಯಪ್ ಮೆಟಾ ಅಡಿಯಲ್ಲಿ ಬರುತ್ತವೆ.